ಈ ಚರಣ ಬರ್ಬೇಕಾದ್ರೆ ಇನ್ನೂ ಬೇಕೇನೋ ಅಂತ ಎಷ್ಟು ಸತಿ ಕೇಳಿದ್ರು ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಆ್ಯಂಡ್ ಯು ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಸರ್. ಓಕೆ ಕಿರಣ್ ಸರ್. ಸರ್ ತುಂಬ ಮುದ್ದಾಗಿತ್ತು ಹಾಡಿದ್ದು. ಒಂದೇನಂದ್ರೆ ಪ್ಲಸ್ಸು, ಒಂದು ಸೋಲ್ಫುಲ್ ವೆರಿ ಸಾಫ್ಟ್ ಆಗಿ ಹಾಡೋದಿದೆಯಲ್ಲ, ಇದ್ರ ಜೊತೆ ಓಪನ್ನೆಸ್ ಇತ್ತು ವಾಯ್ಸ್ ಅಲ್ಲಿ. ಅದು ರೇರ್ ಕಾಂಬಿನೇಷನ್. ಓಪನ್ ಇಟ್ಕೊಂಡು ವಾಯ್ಸ್ ಅನ್ನ ಸಾಫ್ಟ್ ಮಾಡೋದಿದೆಯಲ್ಲ, ಕಂಟ್ರೋಲ್ ಮಾಡೋದು, ಇಟ್ಸ್ ಅನ್ ಆರ್ಟ್. ಅದು ಕಷ್ಟ. ಅಂದ್ರೆ ದಟ್ಸ್ ಹೌ ಯು ಆರ್ ಟ್ರೈನ್ಡ್ ಯುವರ್ ಸೆಲ್ಫ್, ವಿಚ್ ತುಂಬಾ ಯೂಸ್ ಆಗುತ್ತೆ ಡೆಫಿನೆಟ್ ಆಗಿ ಸಿಂಗಿಂಗ್ಗೆ. ಪರ್ಸನಲಿ ಹಾಡ್ ಇಷ್ಟು ಬೇಗ ಮುಗಿತಾ ಅಂತ ಜಡ್ಜ್ ಮಾಡಕ್ಕೆಲ್ಲ ಹೋಗಿಲ್ಲ, ಕೇಳ್ತಾ ಇದೆ ಅಷ್ಟೇ, ಇಷ್ಟು ಬೇಗ ಮುಗಿತಾ ಅನ್ಸ್ತು. ಗುಡ್. ಸೋ ಸ್ವೀಟ್. ಸೂಪರ್ ಮಹಾಗುರುಗಳೇ. ದತ್ತ, ಏನಪ್ಪ ನಿನಗೆ ಕಂಠ ದೈವದತ್ತ. ಎಷ್ಟು ಚೆನ್ನಾಗಿ ರೌಂಡ್ ಅಪ್ ಆಗ್ಬಿಟ್ಟಿದ್ಯೋ ನಿನ್ನ ವಾಯ್ಸು. ಅಯ್ಯೋ, ನಾನು ಅನ್ಕೊಳ್ಳಿಲ್ಲ ಕಣೋ, ಇಷ್ಟು ಶ್ರುತಿಗೆ ಬಂದು ಅದು ಚೆನ್ನಾಗಿ ಬ್ಲೆಂಡಾಗಿ ಕೂತ್ಬಿಟ್ಟಿದೆ. ಗಾಡ್ ಬ್ಲೆಸ್ ಯು ಕಣೋ, ಹುಷಾರಾಗಿ ಕಾಪಾಡ್ಕೊಳ್ಬೇಕು. ಎಸ್ ಸರ್. ದೊಡ್ಡ ಚಪ್ಪಾಳೆ ಕೊಡ್ರಪ್ಪ ಇವ್ನಿಗೊಂದು ದೊಡ್ಡ ಚಪ್ಪಾಳೆ ಕೊಡು. ಥ್ಯಾಂಕ್ ಯು ಸರ್. ಇನ್ನೊಂದು ಕಡಲಿನ ಧ್ಯಾನ. ಯಾರು ಬರೆದಿರೋದು ಇದು? ಸುಮನಾ ಕಿತ್ತೂರು ಅವರು. ಅದೇ, ಹೌದಾ? ಆಕೆ ಹಾಡು ಬರೀತಾಳ? ಎಸ್. ವಾ ವಾ ವಾ, ಆಕೆ ನನ್ನ ಮಹಾಭಿಮಾನಿ ಅಮ್ಮ. ಸೊ ಸುಮನಾ ಕಿತ್ತೂರ್ಗೆ ದೊಡ್ಡ ಚಪ್ಪಾಳೆ ಹೊರಡ. ಖಂಡಿತ ದೊಡ್ಡ ಚಪ್ಪಾಳೆ ಹೊರಡ. ಯಾಕಂದರೆ ಈ ಸಾಲು ಆಕೆಯನ್ನು ನೆನಪಿಸೋಂಗೆ ಮಾಡಿದೆ. ಆಲ್ ದಿ ವೆರಿ ಬೆಸ್ಟ್ ಕಣಯ್ಯ. ಥ್ಯಾಂಕ್ ಯು ಸರ್. ಮದ್ವೇಶ್ ಆ್ಯಂಡ್ ಆಶಾ ಭಟ್ ಅವರೇ, ಒಂದೊಂದೇ ಬಚ್ಚಿಟ್ಟ ಮಾತು ಅಂತ ಎಲ್ಲ ಹೇಳ್ಬಿಟ್ರಿ. ಸೂಪರ್ ಆಗಿತ್ತು ನಿಮ್ಮ ಸಿಂಗಿಂಗು, ವೇರಿಯೇಷನ್ಸು ಇಬ್ರು ಚೆನ್ನಾಗಿತ್ತು. ಜನ್ಯಾಜಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಔಟ್ಸ್ಟ್ಯಾಂಡಿಂಗ್. ಮತ್ತೊಮ್ಮೆ ಹೇಳ್ತೀನಿ, ಇವತ್ತು ಸಾಫ್ಟ್ ಯು ಗೈಸ್. ಆಶಾ ಭಟ್ ಅವರೇ, ಇವತ್ತೇನು ಪವರ್ ಇತ್ತಲ್ಲ, ಈ ಪವರೇ ಬೇಕಿತ್ತು. ವಾಟ್ ಪವರ್. ತುಂಬ ಚೆನ್ನಾಗಿ ಹಾಡಿದ್ವಿ. ಮದ್ವೇಶ್, ಸೋ ಪ್ರೌಡ್ ಆಫ್ ಯು. ಸೋ ಪ್ರೌಡ್ ಆಫ್ ಯು. ನೀವು ಹಂತ ಹಂತವಾಗಿ ಇವತ್ತು ಎಷ್ಟು ಒಳ್ಳೆ ಸಿಂಗರ್ ಆಗಿ ಬೆಳೆದಿರ ಅಂದ್ರೆ ಒಂದು ಕ್ವಾಲಿಟಿ ಸಿಂಗರ್ ಆಗಿ ಬೆಳೆದಿರ. ಥ್ಯಾಂಕ್ ಯು ಸರ್. ಸೋ ನೈಸ್. ಏನಪ್ಪ, ನಾವಿಬ್ರು ಸೇರಿ ಈಗ ಆಶಾ ಭಟ್ ಅವರೇ, ಒಂದು ಚಾಲೆಂಜ್ ಕೊಡೋಣ ಅಂದ್ಬಿಟ್ಟು ಅಂತ ಒಂದು ಡಿಫ್ರೆಂಟ್ ನಗುಗಳನ್ನ ನೀವು ತೋರಿಸ್ಬೇಕು. ಶುರು ಮಾಡೋಣ. ಹೇಳಿ. 3, 2, 1. ಓಕೆ. ತುಂಬ ಖುಷಿ ಆದಾಗ ಯಾರಾದರೂ ಹಿಂಗೆ ನಗ್ತಾರೆ. ಆಮೇಲೆ ಸ್ವಲ್ಪ ಲೈಕ್ ಡೌಟ್ ಅಲ್ಲಿ ವಿಲನಿಶ್ ನಗು ಅಂದ್ರೆ ಇನ್ನ ರಂಗಣ್ಣ, ಇದು ವಿಲನ್ ತರ ಇತ್ತಪ್ಪ. ಜುರಾಸಿಕ್ ಪಾರ್ಕ್ ವಿಲನ್ ತರ. ಇವಾಗ ನೋಡಿ, ಆಕ್ಚುಲಿ ಒಂದು ವೈಲೆಂಟ್ ಆಗಿ ಹೆಂಗ್ ನಗಬೇಕು ಅಂತ ನಮ್ಮ ರಂಗಣ್ಣ ತೋರಿಸ್ತಾನೆ. ಅಂದ್ರೆ ನೀನು ಸಾಲ ಕೊಟ್ಟವನಿಗೆ ಪಾಸಿಟಿವ್ ಆಗ್ಬಿಟ್ಟಿದ್ಯಾ? ಸುಂದರಕೃಷ್ಣ ಅರಸ್ ಸರ್ ತರ ಆಗತ್ತಾ? ಅಂದ್ರೆ ಇವತ್ತು ಹರ್ಷ ಬಂದಿಲ್ಲ ಅಂತ ಧೈರ್ಯವಾಗಿ. ವೆರಿ ನೈಸ್. ಥ್ಯಾಂಕ್ ಯು. ಇದನ್ನ ಆಶಾ ಅವ್ರು ಮಾಡ್ತಾರೆ. ಆಶಾ ಅವರೇ, ಅರ್ಜುನ್ ಸರ್ದು ಈಗ ಆಶಾ ಅವ್ರು ಹೇಳಿದ್ರೆ ಹೆಂಗೆ ಹೇಳ್ಬೋದು? ಟ್ರೈ ಮಾಡಿ. ಎಕ್ಸಾಸಿಸ್ಟ್ ನಗು ಇದ್ದಂಗೆ ಇದೆಯಪ್ಪ. ಎಕ್ಸಾಸಿಸ್ಟ್. ಓಕೆ, ಈಗ ಇದನ್ನ ಜೂರಿಲಿ ಟ್ರೈ ಮಾಡ್ಸೋಣ. ಉಷಾ ಉಮೇಶ್ ಅವ್ರು ನಗ್ತಾರೆ. ಹಾಗೆ ಒಂದು ಮೋಹಿನಿ ಹೇಗ್ ನಗ್ತಾಳೆ ಅಂತ. ಹಾ, ಮೋಹಿನಿ. ಓಕೆ. ಓಹ್, ದಟ್ಸ್ ಇಟ್. ನೋಡಿ, ಆಕ್ಚುಲಿ ಕರೆಕ್ಟ್ ಆಗಿ ಹೆಂಗ ನಗಬೇಕು ಅನ್ನೋದನ್ನ ಎಲ್ಲಾರ್ಗು ಜನ್ಯ ಸರ್ ಹೇಳ್ಕೊಡ್ತಾರೆ. ಸರ್ ಹೇಳಿ ಸರ್, ಒಂದೊಂದು ನವರಸಕ್ಕೂ ಒಂದೊಂದ್ ತರ ನಗ್ಬಿಡಿ ಸರ್. ಈಗ ಏನ್ ಮಾಡ್ಬೇಕು ನಾನು? ವಿಲನಿಶ್ ನಗು. ಇದು ವಿಲನ್ಗೆ ಕೊನೇ ದಿನ. ಅದ್ರಲ್ಲಿ ಒಂದು ಅಳುನು ಇರುತ್ತೆ, ಅದ್ರಲ್ಲಿ ವಿಲನಿಶ್ ಇರುತ್ತೆ. ಬೇರೆ ಏನ್ ಸರ್? ಓಕೆ, ಫೈನ್. ವೆರಿ ಗುಡ್ ಸಿಂಗಿಂಗ್ ಆಶಾ ಅಂಡ್ ಮದ್ವೇಶ್ ಅವರೇ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಓಕೆ, ಸೂಪರ್ ಆಗಿತ್ತು ನಿಮ್ಮ ಹಾಟಲ್ಲಿ ಅಡ್ಡ ಸಾಂಗು ಪ್ರಿಯಾ ಅವರೇ. ಥ್ಯಾಂಕ್ ಯು ಸರ್. ಗುರುಕಿರಣ್ ಸರ್, ಚೆನ್ನಾಗಿತ್ತು ಹಾಡಿದ್ದು. ಇದು ಆಕ್ಚುಲಿ ಸಂತ ಚಿತ್ತದ್ದು. ಸಂತ
ಈ ಸಿಚುವೇಶನ್ ಆಕ್ಚುಲಿ ಸಾಂಗ್ ಅಂತ ಒಂದು ಡೌಟ್ ಇತ್ತು, ಹಾಡೋಣ ಹಾಕೋಣ ಬೇಡ ಅಂತ ಇತ್ತು. ಈ ಲೈನ್ ಇಟ್ ವಾಸ್ ಅ ಡಯಲಾಗ್, ಹಾರ್ಟ್ ಅನ್ನೋ ಅಡ್ಡದಲ್ಲಿ ಲವ್ ಅನ್ನೋ ಲಾಂಗ್ ಹಿಡಿದು ನನ್ನನ್ನು ಅಟ್ಯಾಕ್ ಮಾಡು ಅಂತ ಹುಡುಗಿ ಡಯಲಾಗ್ ಇದೆ. ಆ ಡಯಲಾಗ್ ಇದ್ದೇ ಒಂದಷ್ಟು ಲೈನ್ಸ್ ತಗೊಂಡು ನಾವು ಹಾಡು ಮಾಡಿದ್ದು ಇದನ್ನ. ಓಕೆ. ಮುರಳಿ ಮೋಹನ್ ಡೈರೆಕ್ಟ್ರು. ಈ ಸಾಂಗ್ ಅಲ್ಲಿ ಇರೋದು ಮೇಜರ್ ಇರೋದು ಇಟ್ಸ್ ಮೋರ್ ಆಫ್ ಅ ಗ್ರೂವ್ ಆಮೇಲೆ ಆಟಿಟ್ಯೂಡ್. ಒಂದು ಇದರಲ್ಲಿ ಹುಡುಗಿ ಇಟ್ಸ್ ಮೋರ್ ಆಫ್ ಆಟಿಟ್ಯೂಡ್ ನಿನ್ನಲ್ಲಿ ಇತ್ತು. ಡೆಫಿನೆಟ್ಲಿ ಪ್ರತಿಯೊಂದು ಸಾಂಗ್ ಯು ಕ್ಯಾನ್ ಡೂ ಮಚ್ ಬೆಟರ್ ಅಂತ ಅನ್ಸುತ್ತೆ. ಸೇಮ್ ಥಿಂಗ್ ಹಿಯರ್, ದಿ ಎಕ್ಸ್ಪ್ರೆಷನ್ಸ್ ವೇರ್ ಪ್ರಿಟಿ ಗುಡ್. ಥ್ಯಾಂಕ್ ಯು ಸರ್. ಸೋ ನೈಸ್. ಓಕೆ ಮಹಾಗುರುಗಳೇ, ಚೆನ್ನಾಗಿತ್ತಮ್ಮ, ಎಲ್ರಿಗೂ ಪ್ರಿಯವಾಯ್ತು ನೀನು ಹಾಡಿದ್ದು. ಆ ಹಾಡಿನ ಸಾಲೆ ವೆರಿ ಕಮರ್ಷಿಯಲ್ ಆಗಿದೆ ಅದು. ಸೂಪರ್. ಏನ್ ಅನಿಸ್ತು ನಿಮ್ಗೆ? ಇಟ್ ವಾಸ್ ಗುಡ್. ಸರ್ ಮುಂದೆ ಹಾಡಿದ್ದು ತುಂಬ ಖುಷಿ ಅನ್ನಿಸ್ತು. ಗುರು ಸರ್ ಮುಂದೆ ಅವ್ರ ದೊಡ್ಡ ಫ್ಯಾನ್ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೋ ನೈಸ್ ಫ್ಯಾಂಟಾಬುಲಸ್. ಗೋಲ್ಡನ್ ಬಜಾರ್ ಸಿಕ್ಕಿದೆ ನಿಮ್ಗೆ. ಕಾಂಗ್ರಾಟ್ಸ್, ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸರ್. ಗ್ಯಾಲರಿ ಪ್ಲೀಸ್ ಥ್ಯಾಂಕ್ ಯು. ಗುರು ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್, ನಿಜಕ್ಕೂ ಅಮೇಝಿಂಗ್ ಟೈಮ್ ನಿಮ್ಮೊಟ್ಟಿಗೆ ನಾವಿದ್ವಿ. ಭಾಳ ವಿಶೇಷ, ಯು ಮೇಡ್ ಸ್ಪೆಷಲ್ ಆ್ಯಕ್ಚುಲಿ. ನಮ್ಮ ಚಾಂಪಿಯನ್ಸು ನಿಮ್ಮ ಹಾಡುಗಳನ್ನ ಹಾಡಿದ್ರು, ಒಂದು ಹೊಸ ಎನರ್ಜಿ ನೀವು ಸೃಷ್ಟಿ ಮಾಡಿದ್ರಿ. ನಿಜಕ್ಕೂ ನಿಮ್ಮ ಒಂದು ಪ್ರೆಸೆನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವೇದಿಕೆ ಇದು. ಒಂದು ಒಳ್ಳೆ ವೇದಿಕೆ ಅಂತ ಹೇಳಿದ್ರೆ ನಮಗೆಲ್ಲ ಇನಿಷಿಯಲಿ ನಮ್ಮ ಟ್ಯಾಲೆಂಟ್ ತೋರ್ಸಕ್ ವೇದಿಕೆ ಅಂತ ಇರಲಿಲ್ಲ. ಸಿಕ್ಕಾಬಡೆ ಕಷ್ಟ ಪಡ್ಬೇಕಿತ್ತು, ಮುಂದೆ ಬರ್ಬೇಕಾದ್ರೆ. ಸೊ ಒಂದಷ್ಟು ಜನ ಅಲ್ಲೇ ಫಿಲ್ಟರ್ ಆಗ್ತಾ ಇದ್ರು. ಒಳ್ಳೆ ವೇದಿಕೆ ಎಲ್ರಿಗೂ, ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳಿ. ಆಮೇಲೆ ಒಳ್ಳೆ ಸಿಂಗರ್ಸ್ ಅಂತ ಬರ್ತಾ ಇದ್ದೀರಾ. ಇದು ಕಾರ್ಯಕ್ರಮ ಅಂತ ಹೇಳೋದಕ್ಕಿಂತ ರಿಯಾಲಿಟಿ ಶೋಸ್ ಇದು ಒಂದು ಮಾಡೋ ಸೇವೆ ಅಂತ ಹೇಳಬೇಕು. ಕಲಾವಿದರಿಗೆ, ಕಲಾಭೂಮಿಗೆ ಮಾಡೋ ಒಂದು ಸೇವೆ ಅಂತ ಹೇಳಬೇಕು. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮೊಟ್ಟಿಗೆ ಇದ್ದಿದ್ದಕ್ಕೆ ಒಂದು ಸಣ್ಣ ನೆನಪಿನ ಒಂದು ಕಿರುಕಾಣಿಕೆ ನಮ್ಮ ಕಡೆಯಿಂದ ಇದೆ. ನಿಮ್ಮ ಲೈಫು ಇಷ್ಟೇ ಹಸಿರಾಗಿ ಹಚ್ಚ ಹಸಿರಾಗಿ ಯಾವಾಗಲೂ ಪ್ರಾಸ್ಪರಸ್ ಆಗಿರಲಿ ಸರ್. ಥ್ಯಾಂಕ್ ಯು ಸರ್. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅಂಡ್ ದಟ್ ಈಸ್ ಗುರು ಕಿರಣ್ ಸರ್. ಥ್ಯಾಂಕ್ ಯು ಸೋ ಮಚ್. ವಾವ್, ಏನು ಮಜಾ ಇತ್ತು ರೀ ನೋಡಿ. ಜೂರೀಸಿಂದ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ತಾ ಆ್ಯಕ್ಚುಲಿ. ಲೈಕ್ ಸೂಪರ್. ಓಕೆ, ಜನ್ಯಾಜಿ ಏನು ಹೇಳ್ತಾರೆ ಅಂತ ಕೇಳೋಣ. ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿ, ಮೈಂಡ್ ಬ್ಲೋಯಿಂಗ್. ಸಾಧು ಸರ್ ಅವರ ಮ್ಯಾಜಿಕಲ್ ಕಂಪೋಸಿಂಗ್ ಇದು. ಅದನ್ನು ಎಷ್ಟು ಅದ್ಭುತವಾಗಿ ಆಡಿದ್ದೀರಾ. ಮ್ಯೂಸಿಕಲ್ಲಾಗೂ ಕೂಡ ಅದನ್ನು ಟ್ರೀಟ್ ಮಾಡಿದಾರ. ಅದಕ್ಕೇನು ಡೈನಾಮಿಕ್ ಬೇಕು, ಅದಕ್ಕೇನು ಎಕ್ಸ್ಪ್ರೆಷನ್ ಬೇಕು, ಎಲ್ಲವನ್ನು ಕ್ಲೀನಾಗಿ ಕಲಿಸಿ ಆಡಿಯನ್ಸ್ಗೆ ಉಣಿಸ್ತಾ ಇದ್ರಿ ಹಾಡಬೇಕಾದ್ರೆ. ಯು ಆರ್ ಔಟ್ಸ್ಟ್ಯಾಂಡಿಂಗ್. ಆಲ್ ದ ಬೆಸ್ಟ್. ಮಹಾಗುರುಗಳೇ, ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಮುಖದಲ್ಲಿ ಒಂದು ನಗು ಇತ್ತು ಇವತ್ತು. ಅದೇನದು ವಿಶೇಷ? ಸಾಧು ಸರ್ ತುಂಬಾ ಇಷ್ಟ ನಂಗೆ. ಅವ್ರ ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಆಕ್ಟಿಂಗ್. ಹೀರೋಗಳಲ್ಲಿ ಡಿ ಬಾಸ್ ನನ್ಗೆ ಹೆಂಗ್ ಇಷ್ಟನೋ, ಓಕೆ, ಕಮಿಡಿಯನ್ಸ್ ಅಲ್ಲಿ ಸಾಧು ಸರ್ ಸಿಕ್ಕಾಪಟ್ಟೆ ಇಷ್ಟ ಸರ್. ವಾ, ಅದೊಂದು ಈ ಸಾಂಗ್ ನಂದು ಕಾಲರ್ ಟ್ಯೂನ್ ಸರ್. ಎಷ್ಟೋ ವರ್ಷಗಳಿಂದ ಕಾಲರ್ ಟ್ಯೂನ್ ನನಗಿದು. ವಂಡರ್ಫುಲ್. ನಾನು ಸಾಧು ಇಬ್ಬರು ಸೇರಿ ಈಗ ನಿನಗೊಂದು ಗೋಲ್ಡನ್ ಬಜಾರ್ ಕೊಡ್ತೀವಿ. ನೀನೇ ನಾನು ಯಾವಾಗ ಸಾಧು ಅದ ಗುರು? ನೀನು ಸಾಧು, ಈಗ ನಾನು ಕೋಕಿಲ. ಓಕೆ, ಆಯ್ತು. ಗೊತ್ತಾಗಿಲ್ವಾ? ಹಂಗಂದ್ರೆ ಓಕೆ.